ಮಾತಾಡಿದ್ರು ನೋಡಪ್ಪ ನೀನು ರವಿ ಸ್ವಲ್ಪ ಪ್ರಚೋದನಕಾರಿ ಭಾಷಣ ಕಡಿಮೆ ಮಾಡು. ಅಲ್ಲ ನಾನು ಈಗಲಿ ನಾನು ಏನ್ ಬರೀ ಇದಾತಲ್ಲ ನಿಮ್ಗೆ ಕೊಡ್ರಿ ಏನು ಒಂದ್ ಸ್ವಲ್ಪ ತಿಳುವಳಿಕೆ ಐತಿಲ್ಲ ನಿಮ್ಗೆ ಏನಾರ ಹೇಳ್ತೀನಿ ಮಾತಾಡ್ತೀರಿ. ಆಯ್ತ್ರಿ ಇನ್ನೇನ್ ಹೇಳ್ಬೇಕು ಹೇಳ್ತೀನಿ ಕೇಳಿ. ಮಾನ್ಯ ಸಭಾಪತಿಗಳೇ ಆಯ್ತ್ರಿ ಇನ್ನು 2 ನಿಮಿಷ. ಮಾನ್ಯ ಸಭಾಪತಿಗಳೇ ಶಿವಕುಮಾರ್ ಕುತ್ಕೊಳ್ಳಿ ಮಾನ್ಯ ಕುತ್ಕೊಳ್ಳಿ. ನಾವು ಹೊರಗೆ ಹಾಕ್ತೀವಿ ನೋಡಿ ನಿಮ್ಮನ್ನ ಕುತ್ಕೊಳ್ತೀವಿ ಹೊರಗೆ ಹಾಕ್ಲಿ ಸಭಾಪತಿಗಳೇ ಏನ್ ಕಿಮ್ಮತ್ ಐತಿ ಮುಗಿಸಿರ್ತಿಲ್ಲ ನೀವು ಪ್ರಜಾಪ್ರಭುತ್ವ ಸತ್ಯದ ಪ್ರತಿಪಾದನೆಗೆ ವಿರುದ್ಧ ಮುಗಿಸಿ ಸಾಕು ನೋಡಿ 11:40 ಮಾತಾಡ್ತೀರಿ. ಪ್ರಜಾಪ್ರಭುತ್ವ ಸತ್ಯದ ಪ್ರತಿಪಾದನೆ ಹೇಳಿದ್ರೆ ಪರಿಗಣಿಸಲ್ಪಡಬಾರದು. ನೀವು ನಿರ್ಬಂಧ ದಿಲ್ಲಿಗೆ ಪ್ರೊಸೀಡಿಂಗ್ಸ್ ಆಗುತ್ತೆ. ನೋಡಿ ಕರ್ನಾಟಕ ಟೈಮ್ ಬೇಡ ಕರ್ನಾಟಕವನ್ನ ಈ ಸದನ ಸರ್ವ ಜನಾಂಗದ ಒಂದು ಕೆಟ್ಟ ಇತಿಹಾಸಕ್ಕೆ ಕಾರಣ ಆಗ್ತೀವಿ. ಒಂದ್ ನಿಮಿಷ ಸಭಾನಾಯಕರೇ ವಿರೋಧ ಪಕ್ಷ ನಾಯಕರೇ ನಾನು ಹೇಳ್ತಿದ್ದೀನಿ ಹೇಳಾಕ ಈ ಬೇರೆಯವ್ರನ್ನ ಮಾತಾಡೋದನ್ನ ತಿಳ್ಕೊಬೇಕು. 14 ಜನ ಅದಾರ ಅದಕ್ಕೆ ಒಂದು ಟೈಮ್ 11:40 ಸ್ಟಾರ್ಟ್ ಮಾಡ್ಯಾರ. ಎಷ್ಟೊತ್ತದು ಒಬ್ಬೊಬ್ಬ 14 ಮಂದಿ ಎಷ್ಟು ಮಾತಾಡಿ ಬಿಲ್ ನಿರ್ಬಂಧ ಹಾಕಕ್ಕೆ ಅಧಿಕಾರ ಇದೆ ಹೇಳಿ. ನೀವು ಹೆಂಗ್ ನಿರ್ಬಂಧ ಹಾಕ್ತೀರಿ ಬಿಲ್ ನಲ್ಲಿ? ನಾನು ಹೇಳ್ತೀನಿ ಬಾಳ್ ಜೋರ್ ಮಾಡ್ಬೇಡ ನೀನು. ಹೇಳ್ತೀನಿ ನಾನು ಪರ್ಮನೆಂಟ್ ಅಲ್ಲ ನೀವು ಪರ್ಮನೆಂಟ್ ಅಲ್ಲ. ಹೇಳ್ಬೇಡ ಸದನಕ್ಕೆ ಪೀಠಿಕೆ ಟಿಪ್ಪು ಸುಲ್ತಾನ್ ಕಾಲ ಅಲ್ಲ. ಆ ಕಾಲದಲ್ಲಿ ಚಾಲೆಂಜ್ ಮಾಡ್ತಾ ಇದ್ದಾರೆ ಅವರು. ಕನ್ನಡ ಸಾಲ್ಮನ್ನು ದಕ್ಷಿಣ ಅಂತೇವು ಚಾಲೆಂಜ್ ಮಾಡ್ತೀರಿ. ಮಾನ್ಯ ಸಭಾಪತಿಗಳೇ ನನಗಿರುವ ಸಂವಿಧಾನ ಕಿತ್ಕೊಳಕ್ಕಾಗಲ್ಲ. ಗೊತ್ತಿಲ್ಲ ನಿಮ್ಮ ಹಣೆ ಬರ ಗೊತ್ತು, ನಿಮ್ಮ ಹಣೆ ಬರ ಗೊತ್ತು. ಬುದ್ಧನಿಗೆ ಗೊತ್ತು, ಬುದ್ಧನಿಗೆ ಸಂವಿಧಾನ ಬಗ್ಗೆ ಅಗೌರವ ತೋರಿಸ್ತಕ್ಕಂಥ 5 ನಿಮಿಷ